ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತೀವಿ? ಪೂಜೆ ಮಾಡೋಕ್ಕೆ. ನಮ್ಮ ದರಿದ್ರನ, ನಮ್ಮ ಒಂದು ಮನಸ್ಸಲ್ಲಿರೋ ಒಂದು ಫೀಲಿಂಗ್ಸ್ನ ಆಚೆ ಹಾಕೋಕ್ಕೆ, ಹಾಗೆ ನಮ್ಮ ಇದು ಸುತ್ತಮುತ್ತ ಒಂದು ದರಿದ್ರನ ಕಳೀಲಿ ಅನ್ನೋ ಒಂದು ಭಾವನೆಯಿಂದ ಹೋಗ್ತೀವಿ. ಅಲ್ಲಿ ಹೋದಾಗೂ ಕೂಡ ನಾವು ಕೆಲವೊಂದು ದರಿದ್ರಗಳನ್ನ ನಾವು ಅಲ್ಲೇ ದೇವಸ್ಥಾನದಲ್ಲೇ ಎಲ್ಲ ಸುತ್ತಕೊಂಡು ಇದು ಮಾಡಿಕೊಂಡು ನಮ್ಮ ಮತ್ತೆ ಬೆನ್ನಿನ ಇದಕ್ಕೆ ಹಾಕ್ಕೊಂಡು ಬರ್ತೀವಿ. ಸುಮಾರು ಸತಿ ಈ ತಪ್ಪುಗಳನ್ನ ಎಲ್ಲರೂ ಮಾಡಿರ್ತೀವಿ. ಗೊತ್ತಾದ ಮೇಲೆ ಈ ತಪ್ಪುಗಳನ್ನ ಯಾರು ಕೂಡ ಮಾಡೋದಕ್ಕೆ ಹೋಗಬಾರ್ದು. ಯಾವ ತಪ್ಪು ಅಂತ ಅಂದರೆ, ನಿಮಗೆ ಯಾರೋ ದೇವಸ್ಥಾನಕ್ಕೆ ಹೋದಾಗ ಅಚಾನಕ್ಕಾಗಿ ಯಾರೋ ಒಬ್ಬರು ಸಿಗ್ತಾರೆ. ನೀವು ಅದನ್ನು ಬಿಟ್ಬಿಟ್ಟು ದೊಡ್ಡವರೇ ಆಗಿರ್ತಾರೆ. ಆದರೆ ದೇವ್ರ ಮುಂದೆ ಯಾವ ಇದನ್ನು ಕೂಡ ನಮಗೆ ಒಂದು ಇದಾಗಿ ಕಾಣಲ್ಲ, ಒಂದು ದೊಡ್ಡತನ ಅನ್ನೋದು ಕಾಣಲ್ಲ. ಒಂದು ದೊಡ್ಡವರೇ ಆಗಿರ್ಬೋದು, ಹಾಗೆ ಇನ್ನು ಕೆಲವರು ರಾಜಕಾರಣಿಗಳೇ ಆಗಿರ್ಬೋದು, ಇಲ್ಲ ಕೆಲವೊಂದು ಇರ್ತಾರೆ ಅಂಥವರೆಲ್ಲ ಆಗಿರ್ತಾರೆ. ಈ ಸಾಧು ಸಂತರುಗಳೆಲ್ಲ ಬರ್ತಾರಲ್ಲ, ಅವರೆಲ್ಲ ನಾವು ಅಂದ್ಕೊಂಡಿದ್ದೀವಿ ಅವರೆಲ್ಲ ದೇವರು ಅದು ಇದು ಅಂತ ಅಂದ್ಕೊಂಡಿದ್ದೀವಿ. ಎಲ್ಲರೂ ಕೂಡ ಮನುಷ್ಯನೇ, ನಮ್ಮಂಗೆ ಅವರು ಕೂಡ ಮನುಷ್ಯನೇ. ಅವ್ರ ಕೈಯಿಂದ ಯಾವುದೇ ರೀತಿ ಏನೂ ಮಾಡೋಕ್ಕಾಗಲ್ಲ. ಎಲ್ಲರೂ ಕೂಡ ಸಾಧು ಸಂತರಾಗಬೇಕು, ಹಾಗೆ ಈ ಥರ ಎಲ್ಲ ದೊಡ್ಡವರಾಗಬೇಕು, ಇಲ್ಲ ರಾಜಕಾರಣಿ ಆಗಬೇಕು ಅಂತ ಅವರೂ ಕೂಡ ಹೋಗಿ ದೇವ್ರ ಹತ್ರನೇ ಕೇಳಿಕೊಂಡು, ಅವರು ಕೂಡ ದೇವ್ರ ಹತ್ರನೇ ಪ್ರಾರ್ಥನೆ ಮಾಡಿಕೊಂಡು ನಾವು ಈ ರೀತಿ ಎಲೆಕ್ಷನ್ನಿಗೆ ನಿಂತಿದ್ದೀವಿ. ಒಂದು ದೊಡ್ಡ ಮಟ್ಟದಲ್ಲಿ ನಮಗೆ ಒಂದು ಇದು ಮಂತ್ರಿ ಪಟ್ಟ ಸಿಗಬೇಕು, ಅದು ಸಿಗಬೇಕು, ಇದು ಸಿಗಬೇಕು ಅಂತ ಎಲ್ಲರೂ ಕೂಡ ಕೇಳಿಕೊಂಡೇ ಬಂದಿರ್ತಾರೆ. ನಾವು ಕೂಡ ಒಂದು ಸಾಮಾನ್ಯ ಒಂದು ಸಾಧಾರಣ ಮನುಷ್ಯರಾಗಿ ಕೂಡ ನಾವು ಕೂಡ ಒಂದು ದೇವ್ರ ಹತ್ರ ಹೋಗ್ತೀವಿ. ಅಲ್ಲಿ ಕೂಡ ಪೂಜೆ ಪುನಸ್ಕಾರನ ಮಾಡೋ ಟೈಮಲ್ಲಿ ಯಾರು ಇಂಥವ್ರು ಸಿಕ್ಕಿದಾಗ ಅವ್ರ ಕಾಲಿಗೆ ಬೀಳೋ ಅಂಥದ್ದನ್ನ ಒಂದು ಅಭ್ಯಾಸನ ಮಾಡ್ಕೊಂಡಿರ್ತೀವಿ. ಯಾಕೆ ಅಂತಂದರೆ ಅದು ನಮ್ಮ ಸಂಪ್ರದಾಯದಲ್ಲಿ ಬಂದಿರೋ ಅಂಥದ್ದು. ನೀವು ಎಲ್ಲೇ ಬೇಕಾದರೂ ಮಾಡಿರಿ, ಬೇರೆ ಕಡೆ ಎಲ್ಲಾದರೂ ಮಾಡಿರಿ, ನೀವು ಕಾಲನ್ನ ಮುಟ್ಟಿರ್ತೀರಲ್ವ, ಕಾಲನ್ನ ಮುಟ್ಟಿ ಹಾಗೆ ಹೋಗ್ಬಿಟ್ಟು ನಾವು ಮತ್ತೆ ಸ್ನಾನ ಮಾಡಲ್ಲ, ಏನೂ ಮಾಡಲ್ಲ, ಹಾಗೆ ಹೋಗಿ ದೇವಸ್ಥಾನದೊಳಗಡೆ ಪ್ರಸಾದ ತೀರ್ಥ ಎಲ್ಲ ಇಸ್ಕೊಂಬಿಡ್ತೀವಿ. ಅದು ನಮ್ಗೆ ಗೊತ್ತಾಗಲ್ಲ. ಆ ದರಿದ್ರ ಏನಿರುತ್ತೆ ಅದು ನಮ್ಮ ಬೆನ್ನಿಂದನೇ ಬಂದ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಎಷ್ಟೇ ಶ್ರೀಮಂತರೇ ಸಿಗಲಿ, ಎಂಥ ರಾಜಕಾರಣಿಗಳೇ ಸಿಗಲಿ, ಇಲ್ಲ ಇನ್ನೊಬ್ಬರೇ ಸಿಗಲಿ, ಮತ್ತೊಬ್ಬರೇ ಸಿಗಲಿ, ಅವ್ರು ಯಾರೇ ಸಿಗಲಿ, ದೇವಸ್ಥಾನದಲ್ಲಿ ಮಾತ್ರ ಈ ತಪ್ಪುಗಳನ್ನ ನೀವು ಮಾಡ್ಕೊಂಡು ಏನಾದರೂ ಬಂತು ಅಂತ ಅಂದರೆ ನಿಮ್ಮ ಬೆನ್ನ ಹಿಂದೆನೇ ದರಿದ್ರ ಅನ್ನೋದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಯಾವುದೇ ಕಾರಣಕ್ಕೂ ಇದನ್ನು ನೀವೇನು ಮಾಡಿದ್ರು, ನಾನು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ, ಇವತ್ತು ನನಗೆ ಸಮಾಧಾನ ಸಿಕ್ಕಿದೆ, ಹಂಗೆ ಹಿಂಗೆ ಅಂತೆಲ್ಲ ಅನ್ಕೋಬೋದು. ಪ್ರತಿಯೊಂದು ಕಾರಣದಲ್ಲೂ ನಾವಷ್ಟಕ್ಕೆ ನಾವೇನೇ ಎಲ್ಲ ವಿಚಾರದಲ್ಲೂ ನಮಗೆ ಸಮಾಧಾನ ಸಿಕ್ತು ಅಂತ ನಾವು ಅಂದ್ಕೊಂಬಿಟ್ರೆ, ಕೆಲವೊಂದು ವಿಚಾರದಲ್ಲಿ ಅದರಲ್ಲೂ ಕೂಡ ನಾವು ತಪ್ಪುಗಳನ್ನ ಮಾಡ್ತಾ ಇರ್ತೀವಿ. ಈ ವಿಚಾರ ನೀವು ಅತಿಯಾಗಿ ಈ ಥರ ಎಲ್ಲ ಮಾಡಿದಾಗ ಕೂಡ ನಿಮಗೆ ತೊಂದರೆ ಆಗುತ್ತೆ. ಆದಷ್ಟು ಯಾರೇ ಒಬ್ಬರು ಸಿಗಲಿ, ಯಾವುದೇ ಕಾರಣಕ್ಕೂ ದೇವಸ್ಥಾನದಲ್ಲಿ ಕಾಲಿಗೆಲ್ಲ ಬೀಳೋದಕ್ಕೆ ಹೋಗಬೇಡಿ. ನಿಮಗೆ ಬೇಕು ಅಂದರೆ ಒಂದು ನಮಸ್ಕಾರನ, ನಮ್ಮ ಸಂಪ್ರದಾಯದಲ್ಲಿ ಇರೋ ಅಂಥದ್ದು ಒಂದು ನಮಸ್ಕಾರನೂ ಕೂಡ ಇದೆ, ಆ ನಮಸ್ಕಾರನ ಮಾಡಿ, ಪರವಾಗಿಲ್ಲ ಈ ಥರ ಎಲ್ಲ ಮಾಡಿ ನಿಮ್ಮ ಇದನ್ನು ನೀವೇ ತಂದ್ಕೋಬೇಡಿ ಅಂತ ಹೇಳ್ತಾ, ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಯೂಸ್ಫುಲ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.